ಎಲ್ರಿಗೂ ಒಂದು ಗೊಂದಲ ಇರುತ್ತೆ. ಎಲ್ಲ ಮ್ಯೂಚುವಲ್ ಫಂಡ್ ಅದನ್ನ ಎಲ್ಲ ಶೇರ್ ಮಾರ್ಕೆಟ್ ಅಲ್ಲೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಾ, ಏನ್ ಕತೆ ಅಂತ. ಯಾಕಂದ್ರೆ ಆತಂಕ ಕೆಲವ್ರಿಗೆ ಇರುತ್ತಲ್ಲ, ಏನ್ ಕತೆ ಅದು ಅಂತ. ಮ್ಯೂಚುವಲ್ ಫಂಡ್ಗಳಲ್ಲಿ ಜನ ತಿಳ್ಕೊಳ್ಳೋದೇನು ಅಂತಂದರೆ ಎಲ್ಲರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾರೆ. ರಾಂಗ್. ಯಾಕಂತಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಅನ್ನುವಂಥ ಒಂದು ಕ್ಯಾಟಗರಿ ಇದೆ. ಅವರು ನಿಮಗೆ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇಲ್ಲದಿದ್ದವರು ಅದರಲ್ಲಿ ಹಾಕಬೇಕು. ಅವರೇನು ಮಾಡ್ತಾರೆ ಅಂತಂದರೆ ಹಣವನ್ನು ಕೇವಲ ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ, ಇಲ್ಲ ಸರ್ಟಿಫಿಕೇಟ್ಗಳಲ್ಲಿ, ಇಲ್ಲ ಗೋಲ್ಡ್ ಎಡ್ಜ್ ಬಾಂಡ್ಗಳಲ್ಲಿ ಹಾಕ್ತಾರೆ. ಅದರಿಂದಾಗಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ವಿನಿಯೋಗಿಸ್ತಾರೆ ಮತ್ತು ಅದನ್ನು ಅಲ್ಲಿ ಹೂಡಿಕೆ ಮಾಡ್ತಾರೆ ಅನ್ನೋದು ತಪ್ಪು. ಸೊ ನೀವು ಲಾಂಗ್ ಟರ್ಮ್ ಸಜೆಸ್ಟ್ ಮಾಡ್ತೀರಿ ಮ್ಯೂಚುವಲ್ ಫಂಡ್, ಬಟ್ ಅದು 1 ವರ್ಷ 2 ವರ್ಷ 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಮಾಡ್ಬೋದಾ ಅಂತ. 1, 2, 3 ನನಗೆ ರಿಸ್ಕ್ ತೊಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಫಿಕ್ಸಡ್ ಡೆಪಾಸಿಟ್ RD. 4, 5 ವರ್ಷ ಅಂತಂದರೆ ನಿಮಗೆ ಗ್ಯಾರಂಟಿ ಪ್ರಾಫಿಟ್ ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ. 10 ವರ್ಷ ಒಳ್ಳೆಯ ಪ್ರಾಫಿಟ್, 15 ವರ್ಷ ಫೆಂಟಾಸ್ಟಿಕ್ ಪ್ರಾಫಿಟ್, 20 ವರ್ಷ ನೀವೇ ಮುಟ್ಟಿ ನೋಡ್ಕೋಬೇಕು ಇಷ್ಟು ಪ್ರಾಫಿಟ್ ಸಾಧ್ಯ ಇದೆಯಾ ಅಂತ. ಸಹಜವಾಗಿ FD ಮಾಡಿದಾಗ ಬ್ಯಾಂಕ್ಗಳಲ್ಲಿ ಡಬಲ್ ಆಗೋದು ಎಷ್ಟು ವರ್ಷಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಡಬಲ್ ಎಷ್ಟು ವರ್ಷಕ್ಕೆ ಅಂತ ಒಂದು ಕಾಮನ್ ಪ್ರಶ್ನೆ. ನೋಡಿ, ಡಬಲಿಂಗಿಗೆ ಒಂದು ಫಾರ್ಮುಲಾ ಇದೆ. ಏನು ಅಂತಂದರೆ 72 / X. ಅಂದ್ರೇನು, ನೀವೀಗ ಪೋಸ್ಟ್ ಆಫೀಸಲ್ಲಿ ಹಾಕಿದ್ದೀರಿ, ನಿಮಗೀಗ ಒಂದಂದಾಜು 6% ಬರುತ್ತೆ ಅಂತಂದರೆ 72 / 6 ಅಂತಂದರೆ 12 ವರ್ಷಕ್ಕೆ ಇಲ್ಲಿ ಡಬಲ್ ಆಗುತ್ತೆ ಅಂತ ಅರ್ಥ ಆಯಿತು. ಆದರೆ ಡಬಲ್ ಆದಮೇಲೆ ನೀವು 30% ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ತೀರಿ, ಅಂದರೆ ನಿಜವಾದ ಡಬಲ್ ಆಗಲಿಲ್ಲ. ನಿಮಗೆ ಯಾವುದೋ ಮ್ಯೂಚುವಲ್ ಫಂಡಲ್ಲಿ 12% ಬರ್ತಾ ಇದೆ ಅಂತಂದರೆ 12 6 72 6 ವರ್ಷದಲ್ಲಿ ಡಬಲ್ ಆಗುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು 30% ಕಟ್ತಾ ಇಲ್ಲ, ನೀವು 12.5% ಮಾತ್ರ ಕ್ಯಾಪಿಟಲ್ ಗೇನ್ಸ್ ಕಟ್ತಾ ಇದ್ದೀರಿ. ಅದರಿಂದಾಗಿ ಮ್ಯೂಚುವಲ್ ಫಂಡಲ್ಲಿ ಡಬಲ್ ಆಗೋದು ಫಾಸ್ಟ್ ಆಯಿತು. ಸೊ ಕಾಮನ್ ಮಿಸ್ಟೇಕ್ಸ್ ಏನಿರುತ್ತೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಜನಗಳದ್ದು ಅಂತ? ನಾನು ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತ ತಿಳಿದುಕೊಳ್ಳದೆ ಹಾಕುವಂಥದ್ದು, ಮತ್ತು ಕಡಿಮೆ ಅವಧಿಗೆ ಹಾಕ್ಬಿಟ್ಟು ಲಾಭ ಬರುತ್ತೆ ಅಂತ ನಿರೀಕ್ಷೆ ಮಾಡುವಂಥದ್ದು, ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ ಮೇಲೆ ಅದನ್ನು ಮಾನಿಟ್ರ್ ಮಾಡದೇ ಇರುವುದು, ಮತ್ತು SIPಯನ್ನು ಕಂಟಿನ್ಯೂ ಮಾಡದೇ ಇರುವುದು. ನಾನು ಯಾವಾಗಲೂ ಹೇಳೋದು ಇಷ್ಟೇ, SIPಯನ್ನು ನೀವು ಪ್ರಾರಂಭ ಮಾಡೋದೇನು, ನನಗೆ ಬೇಡ ಅನ್ನುವಂಥ ಒಂದು ಸಣ್ಣ ಮೊತ್ತ, ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತೀರಿ. 25 ವರ್ಷದವರು SIP ಮಾಡ್ತೀನಿ ಅಂತಂದರೆ 5,000 ಸೈ ಅಂತೀನಿ ನಾನು. 35 ಆಗಬೇಕಾದ್ರೆ 15,000ಕ್ಕೆ ಬಂದುಬಿಡ್ತದೆ. ಅದೇ 50 ವರ್ಷದವರಿಗೆ ಅಂದಾಜು 45-50 ಸಾವಿರ ಮಾಡಿದ್ರು 25 ವರ್ಷಕ್ಕೆ 5,000 ಮಾಡಿದಷ್ಟು ಫಲ ಸಿಕ್ಕುವುದಿಲ್ಲ. ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು ಕೊಡುವಂಥ ಸಲಹೆ ಏನು ಅಂತಂದರೆ, ತಪ್ಪೇನು ಅಂತಂದರೆ, ಜನ ಲೇಟಾಗಿ ಮ್ಯೂಚುವಲ್ ಫಂಡಲ್ಲಿ ಶಾಕ್ನಲ್ಲಿ ಹಣ ಹಾಕೋದು, ಆಮೇಲೆ ಬೇಗ ತೆಗೆಯೋದು, ಅದಾದಮೇಲೆ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತ ತಿಳಿದುಕೊಳ್ಳದೆ ಇರುವಂಥದ್ದು, ಇವೆಲ್ಲ ತಪ್ಪುಗಳು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.